ಪದ್ಮಶ್ರೀ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದು ರಾಜ್ಯದ ಅತಿ ದೊಡ್ಡ ಶಿಕ್ಷಣ ವ್ಯವಸ್ಥೆಯುಳ್ಳ ಸಂಸ್ಥೆಗಳಲ್ಲೊಂದಾಗಿದೆ. ಪದ್ಮಶ್ರೀ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇದು ಬೆಂಗಳೂರಿನ ಹೊರವಲಯದ ಕೊಮ್ಮಘಟ್ಟದ ಬಳಿ ಸುಮಾರು 36 ಎಕರೆ ವಿಸ್ತೀರ್ಣದಲ್ಲಿ ಪ್ರಕೃತಿಯ ಮಡಿಲಲ್ಲಿ ನಿರ್ಮಾಣವಾಗಿರುವ ಒಂದು ಅತ್ಯಾಧುನಿಕ ಸಂಸ್ಥೆಯಾಗಿದೆ. ನಮ್ಮ ಕಾಲೇಜು ನಾಗರಬಾವಿ ಇದ್ದಾಗ ಒಂದು ಸಣ್ಣ ಪ್ರಮಾಣದಲ್ಲಿತ್ತು. ಈಗ ಕೊಮ್ಮಘಟ್ಟದ ಕೆಂಪೇಗೌಡ ಲೇಔಟ್ ಕೊಮ್ಮಘಟ್ಟದಲ್ಲಿ ಹೊಸ ಕ್ಯಾಂಪಸ್ ಪ್ರಾರಂಭ ಮಾಡಿದ್ದೀವಿ. ಇದರೊಳಗೆ 35 ಎಕರೆ ಕ್ಯಾಲ್ವಸ್ ಕ್ಯಾಂಪಸ್ಗೆ ಪ್ರತ್ಯೇಕವಾಗಿದೆ. ಇದರೊಳಗೆ ಅನೇಕ ಅನುಕೂಲತೆಗಳನ್ನು, ವಿಶಾಲವಾದ ಕಾಲೇಜ್ ಕಟ್ಟಡಗಳು, ವಿಶಾಲವಾದ ಹಾಸ್ಟೆಲ್ ಫೆಸಿಲಿಟೀಸ್, ಪ್ರತ್ಯೇಕವಾಗಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಪ್ರತ್ಯೇಕವಾಗಿದ್ದರೆ ಎಲ್ಲ ಅನುಕೂಲತೆಗಳನ್ನು ಒದಗಿಸ್ತಿದ್ವಿ. ಕೆಂಗೇರಿ ಸ್ಯಾಟಲೈಟ್ನಿಂದ 7.5 ಕಿಲೋಮೀಟರ್, ನೈಸ್ ರೋಡ್ನಿಂದ 6.5 ಕಿಲೋಮೀಟರ್, ಮಾಗಡಿ ರೋಡ್ನಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಈ ಸಂಸ್ಥೆಯು ರಾಜ್ಯದ ವಿವಿಧ ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ. ನಮಗೆ ಶಿಕ್ಷಣ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಶಿಕ್ಷಣ ಸಂಸ್ಥೆಗಳು ಕೂಡ. ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಒಳ್ಳೆ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯನ್ನು ಆಯ್ಕೆ ಮಾಡಿದಲ್ಲಿ ಮಾತ್ರ ನಮಗೆ ಉತ್ತಮ ಶಿಕ್ಷಣ ದೊರೆಯುವುದು. ಹಾಗಾಗಿ ಪದ್ಮಶ್ರೀ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನಮ್ಮ ನೆಚ್ಚಿನ ಸಂಸ್ಥೆಯಾಗಿ ಹೊರಹೊಮ್ಮಿದೆ. Padma Shri School of Public Health was established in the year 2009 and we have completed 5 glorious years. This is one of the pioneering institutions in public health in India, especially in Bangalore, the first institution to start masters and bachelors in public health, which is affiliated to Rajiv Gandhi University of Health Sciences. We have a mix of faculties with very senior faculties who are very experienced with 30-40 years of experience and young and dynamic faculties in our institution. Our students come from across the globe, countries from Nepal, from Africa, from Sudan, from Yemen, then other Southeast countries. And we have students across India also. 1996ರಲ್ಲಿ ಸ್ಥಾಪನೆಯಾದ ಈ ಸಂಸ್ಥೆಯು ಅವಿರತವಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಗಣನೀಯ ಸಾಧನೆ ಮಾಡಿದೆ. ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ತನ್ನನ್ನು ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಈಗ ಇಲ್ಲಿ ಬಂದವರು ಸ್ಟೂಡೆಂಟ್ಸ್ ಎಲ್ಲ ಆಫ್ರಿಕಾದಿಂದ ಬಂದಿದ್ದಾರೆ, ನೇಪಾಳದಿಂದ ಬಂದಿದ್ದಾರೆ, ನೈಜೀರಿಯಾದಿಂದ ಬಂದಿದ್ದಾರೆ, ಬೇಕಾದಷ್ಟು ಕಂಟ್ರಿಯಿಂದ ಬರ್ತಾ ಇದ್ದಾರೆ. ಎಷ್ಟು ಡಿಮಾಂಡ್ ಇದೆ ಇದಕ್ಕೆ. ಆದರೆ ಸ್ಕೂಲ್ಸ್ ಕಡಿಮೆ ಇದೆ ನಮ್ಮಲ್ಲಿ. ಈ ಬೆಂಗಳೂರೊಳಗೆ ಇದು 1ನೇದೋ 2ನೇದೋ ಇರಬೇಕಷ್ಟೇ ಇದು. ಆದರೆ ನಮ್ಮ ಸ್ಪೆಷಾಲಿಟಿ ಅಂದರೆ ನಾವು ಏನು ಕಲಿಸ್ತಾ ಇದ್ದೀವಿ, ಕರಿಕ್ಯುಲಮ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಇದನ್ನು ಯಾವ ಬೇಕಾದ ಕಂಟ್ರಿ ಜೊತೆ ಕಂಪೇರ್ ಮಾಡ್ಬೋದು, ಆ ಥರದ್ದಿದೆ ಇದು. ಸೊ ವಿ ಟ್ರೈನ್ ಪರ್ ಹ್ಯಾವ್ ದ ಬೆಸ್ಟ್ ಎಕ್ಸ್ಪರ್ಟ್ಸ್ ಇನ್ ಪಬ್ಲಿಕ್ ಹೆಲ್ತ್. ಉತ್ತಮ ಹಾಗೂ ನುರಿತ ಅನುಭವಿ ಪ್ರಾಧ್ಯಾಪಕರನ್ನು ಹೊಂದಿರುವ ಈ ಸಂಸ್ಥೆಯಲ್ಲಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಅನೇಕ ಪ್ರಾಧ್ಯಾಪಕರನ್ನು ನಾವು ಕಾಣಬಹುದು. ಸುಮಾರು 15 ವರ್ಷಗಳಿಂದ ತನ್ನ ನಿರಂತರ ಶಿಕ್ಷಣ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಈ ಸಂಸ್ಥೆಯಲ್ಲಿ 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಬದುಕನ್ನು ಸಾಗಿಸುತ್ತಿದ್ದಾರೆ. ಈ ಸಂಸ್ಥೆಯನ್ನು ನಾವು ಆಲದ ಮರ ಅಂದರೂ ತಪ್ಪಾಗಲಾರದು. ಯಾಕೆಂದರೆ ಇಲ್ಲಿ ನಮಗೆ ಸುಮಾರು 30 ರೀತಿಯ ವಿವಿಧ ಕೋರ್ಸ್ಗಳು ದೊರೆಯುತ್ತವೆ. ನಮ್ಮ ಸಂಸ್ಥೆಯಲ್ಲಿ ಫಿಸಿಯೋಥೆರಪಿ, ಬ್ಯಾಚುಲರ್ಸ್ ಆ್ಯಂಡ್ ಮಾಸ್ಟರ್ ಡಿಗ್ರಿ, ನರ್ಸಿಂಗ್ನಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ, ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹ ಮಾಸ್ಟರ್ ಡಿಗ್ರಿ, ಬ್ಯಾಚುಲರ್ ಡಿಗ್ರಿ ಆದ ತಕ್ಷಣ ಮಾಸ್ಟರ್ ಡಿಗ್ರಿ ಸಹ ನಮ್ಮ ಕಾಲೇಜಿನಲ್ಲೇ ಇರ್ತದೆ. ಅವರು ಬೇರೆ ಕಾಲೇಜನ್ನು ಹುಡುಕುವಂಥ ಅವಶ್ಯಕತೆಯೇ ಇರೋದಿಲ್ಲ. ಬೆಂಗಳೂರಿನಲ್ಲಿ ಮೊದಲ ಬಾರಿಗೆ ಫಿಸಿಯೋಥೆರಪಿ ಕೋರ್ಸ್ ಅನ್ನು ಪರಿಚಯಿಸಿದ ಹೆಗ್ಗಳಿಕೆ ಈ ಸಂಸ್ಥೆಗೆ ಸಲ್ಲುತ್ತದೆ. Padma Shri Institute of Physiotherapy has seen through good number of students who has been very successful and are very well placed in India and abroad. High quality teaching and ethical values instilled into the minds of students makes this place a perfect place for students to live and study. The college has seen through about 15 batches of undergraduate students and 13 batches of postgraduate students. The interesting factor is that for the past 5 consecutive years, our students have bagged the gold medal from Rajiv Gandhi University of Health Sciences and have secured
various ranks for the past few years. ಮೊದಲಿಗೆ ಸುಮಾರು 25 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ಇಂದಿಗೆ ಬೃಹದಾಕಾರವಾಗಿ ಬೆಳೆದು ನಿಲ್ಲುವಲ್ಲಿ ಇಲ್ಲಿನ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆಯು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಇಲ್ಲಿ ಬ್ಯಾಚುಲರ್ ಇನ್ ಫಿಸಿಯೋಥೆರಪಿ ಮತ್ತು ಮಾಸ್ಟರ್ ಇನ್ ಫಿಸಿಯೋಥೆರಪಿ ಕೋರ್ಸ್ಗಳು ಲಭ್ಯವಿದೆ. ಬಿಎಸ್ಸಿ ನರ್ಸಿಂಗ್, ಪೋಸ್ಟ್ ಬೇಸಿಕ್ ಬಿಎಸ್ಸಿ ನರ್ಸಿಂಗ್, ಎಂಎಸ್ಸಿ ನರ್ಸಿಂಗ್ ಇವಲ್ಲದೆ ಬಿಎಸ್ಸಿ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಎಂಎಸ್ಸಿ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಬ್ಯಾಚುಲರ್ ಇನ್ ಪಬ್ಲಿಕ್ ಹೆಲ್ತ್ ಮತ್ತು ಮಾಸ್ಟರ್ ಇನ್ ಪಬ್ಲಿಕ್ ಹೆಲ್ತ್, ಬ್ಯಾಚುಲರ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ಮಾಸ್ಟರ್ ಇನ್ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ಎಂಎಸ್ಸಿ ಕ್ಲಿನಿಕ್ ರಿಸರ್ಚ್. ಇದಿಷ್ಟೇ ಅಲ್ಲದೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಒಳಪಟ್ಟಂತೆ ಬಿಎಸ್ಸಿ ಬಯೋಕೆಮಿಸ್ಟ್ರಿ, ಜೆನೆಟಿಕ್ಸ್ ಮತ್ತು ಬಯೋಟೆಕ್ನಾಲಜಿ, ಎಂಎಸ್ಸಿ ಬಯೋಕೆಮಿಸ್ಟ್ರಿ, ಎಂಎಸ್ಸಿ ಬಯೋಟೆಕ್ನಾಲಜಿ, ಎಂಎಸ್ಸಿ ಆರ್ಗಾನಿಕ್ ಕೆಮಿಸ್ಟ್ರಿ, ಎಂಎಸ್ಸಿ ಮೈಕ್ರೋಬಯಾಲಜಿ ಇನ್ನೂ ಅನೇಕ ವೃತ್ತಿಪರ ಕೋರ್ಸ್ಗಳನ್ನು ಪದ್ಮಶ್ರೀ ಶಿಕ್ಷಣ ಸಂಸ್ಥೆಯು ರಾಜ್ಯಕ್ಕೆ ಪರಿಚಯಿಸಿದೆ. ಪ್ರಸ್ತುತ ಹೆಚ್ಚಿನ ಬೇಡಿಕೆಯುಳ್ಳ ಕೋರ್ಸ್ಗಳೆಂದರೆ ಅವು ಫಿಸಿಯೋಥೆರಪಿ ಹಾಗೂ ನರ್ಸಿಂಗ್ ಕೋರ್ಸ್ಗಳು. ಹೌದು, ವಿದೇಶಗಳಲ್ಲಿ ಹೆಚ್ಚು ಚಾಲ್ತಿಯಲ್ಲಿರುವ ಈ ಕೋರ್ಸ್ಗಳು ಭಾರತದಲ್ಲಿಯೂ ಬಹು ಬೇಡಿಕೆಯ ಕೋರ್ಸ್ಗಳಾಗಿವೆ. We have from different countries the students have been admitted here, like Nigerians, Nepalis, Keralites, Andhras, all those peoples are there here, and we have a dedicated teaching staffs who will be always behind the students to take all the nursing subjects. My name is Radhika. I am from Nepal. And this Padma Shri Institute of Nursing, it is an active initiative of Padma Shri Group of Institutions since the year 2004. And from then onwards, it has been giving a quality education not only to Indian students but also to the students from the foreign countries. And in my 4 years of experience, I have noticed that with each passing year, this college has been improving in the qualities, not only in the educational sectors but also in other extracurricular activities. ಮಾಧ್ಯಮಿಕ ಹಾಗೂ ಪ್ರೀ ಯೂನಿವರ್ಸಿಟಿ ಕೋರ್ಸ್ ಮುಗಿದ ನಂತರ ಮುಂದೇನು ಮಾಡೋದು ಅನ್ನೋ ವಿದ್ಯಾರ್ಥಿಗಳಿಗೆ ಸೂಕ್ತ ಆಯ್ಕೆ ಈ ಕೋರ್ಸ್ಗಳು ಅಂತಾನೆ ಹೇಳಬಹುದು. ರಾಜ್ಯ, ಅಂತಾರಾಜ್ಯ ಹಾಗೂ ಅನೇಕ ದೇಶಗಳಿಂದಲೂ ಸಹ ಇಲ್ಲಿಗೆ ಬಂದು ಕಲಿಯುತ್ತಿರುವ ಅನೇಕ ವಿದ್ಯಾರ್ಥಿನಿಯರನ್ನು ನಾವು ಇಲ್ಲಿ ಕಾಣಬಹುದು. I'm studying post-basic BSc nursing, second year. I came from Nigeria. So we get good news about Padma Shri College. That's why we are here to pursue the knowledge of nursing. As Padma Shri College is affiliated to very well recognized university. Hello, my name is Sarat Koirala. I am a visually impaired person from Nepal. I am studying MPH in the Padma Shri School of Public Health. Though I am a visually impaired person, my teachers and my students, they have been very friendly with me. It has been very easy to cope up with the environment of my studies. I am very thankful that I have found such a good place for my studies. ಇಲ್ಲಿ ಪ್ರತಿಯೊಂದು ಕೋರ್ಸ್ಗಳು ವಿಶೇಷವಾದ ಹಾಗೂ ಆಧುನಿಕ ಮತ್ತು ಅತ್ಯಾಧುನಿಕ ಇಕ್ವಿಪ್ಮೆಂಟ್ಗಳನ್ನು ಒಳಗೊಂಡ ಲ್ಯಾಬ್ಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. Our Padma Shri Institute of Clinical Research, we have well-equipped laboratory facility and highly qualified teachers from research field as well as industry track record. I can assure you on quality of education provided at our institute, and also by having one course you can avail multi-domain job opportunity. ಇಲ್ಲಿ ಸುಮಾರು 18 ರಿಂದ 20 ಲ್ಯಾಬ್ಗಳಿವೆ. ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಸಂಸ್ಥೆಯಿಂದ ಸಿಗುವ ಪ್ಲೇಸ್ಮೆಂಟ್ ವ್ಯವಸ್ಥೆಯಿಂದ ಇಲ್ಲಿ ಜಾಬ್ಗಳಿಗೆ ಸೇರಿ ತಮ್ಮ ವೃತ್ತಿ ಬದುಕನ್ನು ಕಂಡುಕೊಂಡಿದ್ದಾರೆ. ಪ್ರೊಫೆಸರ್ಗಳಾಗಿ, ಲ್ಯಾಬ್ ಟ್ರೈನರ್ಗಳಾಗಿ ಇನ್ನೂ ಹಲವಾರು ವಿಭಾಗಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ.
ಇಲ್ಲೇ ವಿದ್ಯಾಭ್ಯಾಸ ಮುಗಿದ ಅನೇಕ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲಿಯೇ ಫ್ಯಾಕಲ್ಟಿ ಮೆಂಬರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಸಹ ನಮ್ಮ ಕಾಲೇಜಿನ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಈ ಸಂಸ್ಥೆಯು ಕರ್ನಾಟಕ ರಾಜ್ಯದ ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಹಾಗೂ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ನಿಂದ ಮಾನ್ಯತೆ ಪಡೆದಿದೆ. ಇಲ್ಲಿನ ಕ್ಲಾಸ್ ರೂಮ್ಗಳು ವಿಶಾಲವಾಗಿದ್ದು ಉತ್ತಮ ಪೀಠೋಪಕರಣಗಳನ್ನು ಹೊಂದಿದೆ. ಜೊತೆಗೆ ಪ್ರೊಜೆಕ್ಟರ್ ಅನ್ನು ಪ್ರತಿ ಕ್ಲಾಸ್ ರೂಮ್ನಲ್ಲೂ ಅಳವಡಿಸಲಾಗಿದೆ. ಇಷ್ಟೇ ಅಲ್ಲದೆ ಕಾನ್ಫರೆನ್ಸ್ ಹಾಲ್ ಹಾಗೂ ಅತ್ಯುನ್ನತ ದರ್ಜೆಯ ವಿಶಾಲವಾದ ಡಿಜಿಟಲ್ ಲೈಬ್ರರಿಯನ್ನು ಒಳಗೊಂಡಿದೆ. I am doing my PG in Ortho and Sport Physiotherapy. Just today I am going to tell about some relevant what all things why we choose Padma Shri Institute of Physiotherapy for PG program. First thing is from this college we are allotted to many different hospitals in Bangalore which are renowned and in ortho and spine, in pediatrics like Nimans Hospital, ESI Hospital, Hosmit Hospital. Working here in Padma Shri is like a pride for not only for me but also for all the students, because here this Padma Shri Institute give an opportunity for not only for Indian students but also for foreign students who are taking and coming studies here. And secondly, the main thing what I have got advantages of taking studying here in Padma Shri is that along with faculty teaching we used to have a discussion. After that we used to get the knowledge about the health disparities not only in health sector but also in non-health academic sector. ವಿದ್ಯಾರ್ಥಿಗಳ ಹಾಗೂ ಪ್ರಾಧ್ಯಾಪಕರ ಚಟುವಟಿಕೆಗಳನ್ನು ಗಮನಿಸಲು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. Padma Shri College of Hospital Administration was started in the year 2004 and we have started Bachelor's in Hospital Administration from the year 2010, and ours is the first college to start Bachelor's in Hospital Administration. Both our courses, Masters and Bachelor's, is affiliated to Rajiv Gandhi University of Health Sciences. And when we talk about the future prospects of hospital administration students, they are very well placed in small, medium and corporate hospitals. ಸಾಮಾನ್ಯವಾಗಿ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಲ್ಲಿ ಪ್ರಾಕ್ಟಿಕಲ್ಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಅದೇ ರೀತಿ ಈ ಸಂಸ್ಥೆಯು ಇಲ್ಲಿನ ವಿದ್ಯಾರ್ಥಿಗಳಿಗೆ ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆಗಳಾದ ರಾಜೀವ್ ಗಾಂಧಿ ಆಸ್ಪತ್ರೆ, ನಿಮಾನ್ಸ್, ಇನ್ನೂ ಅನೇಕ ಆಸ್ಪತ್ರೆಗಳಲ್ಲಿ ತರಬೇತಿ ನೀಡಲಾಗುತ್ತದೆ. The college also has job assistance cells to provide placement for the students immediately as they complete the course. Our training and expertise areas are vast and varied, with our attachments with ESI Hospital Rajaji Nagar, Nimhans Hospital, Sports Authority of Karnataka and various other renowned places where the students can get their experience and training from. ಇಲ್ಲಿ ಸ್ಪೋರ್ಟ್ಸ್ಗೂ ಹೆಚ್ಚಿನ ಆದ್ಯತೆ ನೀಡಿದ್ದು ವಾಲಿಬಾಲ್, ಥ್ರೋಬಾಲ್, ಟೇಬಲ್ ಟೆನ್ನಿಸ್ ಇನ್ನೂ ಮುಂತಾದ ಗೇಮ್ಗಳನ್ನು ಇಲ್ಲಿ ಆಡಬಹುದಾಗಿದೆ. ವಿದ್ಯಾರ್ಥಿಗಳಿಗೆ ಬೇಕಾದಂತಹ ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕಾಲೇಜಿನಲ್ಲಿ ಆಯೋಜಿಸಲಾಗ್ತದೆ. ವಾರ್ಷಿಕವಾಗಿ ನಾವು ಹಲವು ರೀತಿಯಾದಂಥ ಪಠ್ಯೇತರ ಚಟುವಟಿಕೆಗಳನ್ನು ಆಯೋಜನೆ ಮಾಡ್ತೀವಿ. ಅದರಲ್ಲಿ ಸ್ಪೋರ್ಟ್ಸ್ ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸನ್ನು ಸಹ ಇರ್ತದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಫ್ರೆಶ್ನೆಸ್ಗೆ ಅನುಕೂಲವಾಗುತ್ತದೆ. ಫಿಸಿಯೋಥೆರಪಿಯಲ್ಲಿ ಗೋಲ್ಡ್ ಮೆಡಲ್ ಪಡೆದಂತಹ ವಿದ್ಯಾರ್ಥಿಗಳು ಸಹ ಇಲ್ಲಿದ್ದಾರೆ. Hello everyone, I am Reema Sahi. I am currently studying Masters of Physiotherapy in Padma Shri Institute of Physiotherapy. I completed my Bachelor's of Physiotherapy from the same institution and I joined Padma Shri in 2009 and currently this is my 6th year in Padma Shri Institute of Physiotherapy. The greatest achievement of my life is from Padma Shri because I got gold medal in Bachelor's of Physiotherapy among all the physiotherapy colleges in Rajiv Gandhi University, and I give credit for this whole thing to my teachers because of dedication in their work to teach me. Our teachers are very perfect in giving both the theoretical and practical knowledge, and our institution is very well equipped in the practical matters. And not only my academic excellence, I also give credit to my teachers for my development of the personality. I remember how I was when I came on the first day in Padma Shri Institute of Physiotherapy. I was a very shy type of girl, and now recently when I have reached in Masters of Physiotherapy, I have that ability to face the mass and speak freely.
And apart from this, I would also like you, all of you, to invite to our institution because it is a truly caring and truly excellent education giving institution. ಪದ್ಮಶ್ರೀಯ ಮತ್ತೊಂದು ಕೊಡುಗೆ ಎಂದರೆ ಅದು ಪದ್ಮಶ್ರೀ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸಸ್. ಕರ್ನಾಟಕ ರಾಜ್ಯದ ಬೆಂಗಳೂರು ಯೂನಿವರ್ಸಿಟಿಯಿಂದ ಮಾನ್ಯತೆ ಪಡೆದಿರುವ ಈ ಸಂಸ್ಥೆಯು ಸುಮಾರು 2000ನೇ ಇಸ್ವಿಯಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ಇಂದಿನ ಆಧುನಿಕ ಪ್ರಪಂಚದಲ್ಲಿ ವೃತ್ತಿ ಶಿಕ್ಷಣಕ್ಕೆ ಅತಿಯಾದ ಬೇಡಿಕೆ ಇರುವುದರಿಂದ ಇಂತಹ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಮಾಡುವುದು ಸೂಕ್ತ. MBA program is approved by the AICT New Delhi and updated to the Bangalore University. And mainly apart from that Bangalore University syllabus, we are conducting the soft skill development program. We will concentrate the career growth program for the students, particularly in the SAP and Excel and Six Sigma. And mainly just is that we are conducting every week, weekends and Saturdays for that industry interactive programs, which is that industry experts are coming and interacting with the students. ಉತ್ತಮ ಶಿಕ್ಷಣ ನೀಡುವ ಸಾಮಾಜಿಕ ಕಳಕಳಿಯಿಂದ ಈ ಸಂಸ್ಥೆಯು ಇಲ್ಲಿ ಹಲವಾರು ರೀತಿಯ ಕೋರ್ಸ್ಗಳನ್ನು ಪ್ರಾರಂಭ ಮಾಡಿದೆ. ಬಯೋಟೆಕ್ನಾಲಜಿ ಮತ್ತು BSc ಬಯೋಕೆಮಿಸ್ಟ್ರಿ, ಜೆನೆಟಿಕ್, MSc ಬಯೋಟೆಕ್ನಾಲಜಿ, MSc ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಮೈಕ್ರೋಬಯಾಲಜಿ, ಬ್ಯಾಚುಲರ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್, BCom, BCA, MCom, MBA ಇಂತಹ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು ಲಭ್ಯವಿದೆ. ಈ ಎಲ್ಲ ರೀತಿಯ ಕೋರ್ಸ್ಗಳನ್ನು ಹೊಂದಿರುವುದರ ಜೊತೆಗೆ ಉತ್ತಮ ಕ್ಯಾಂಪಸ್ ಅನ್ನು ಹೊಂದಿದೆ. ಪದ್ಮಶ್ರೀ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ 100% ಪ್ಲೇಸ್ಮೆಂಟ್ನ ವ್ಯವಸ್ಥೆ ಇದೆ. ಬರುವಾಗ ವಿದ್ಯಾರ್ಥಿಯಾಗಿ ಬಂದು ಹೋಗುವಾಗ ಉದ್ಯೋಗಿಯಾಗಿ ಹೋಗುವ ಏಕೈಕ ಇನ್ಸ್ಟಿಟ್ಯೂಟ್ ಇದಾಗಿದೆ. ಹೀಗೆ ಪದ್ಮಶ್ರೀಯಲ್ಲಿ ಅನೇಕ ರೀತಿಯ ವೃತ್ತಿಪರ ಕೋರ್ಸ್ಗಳಿವೆ. ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ವಿದೇಶಿಗರೇ ಆಗಿದ್ದಾರೆ. My name is Diawal Haq Haruna Ummaro. I am from Nigeria. I come overseas to study public health in Padmashri School of Public Health. Actually, if anyone wants to study public health, the best and convenient school and then well environment school where you can study is Padmashri Group of Institution. More specifically, if you want to study public health, you go to Padmashri School of Public Health. There the environment was very conducive for a person to learn, and the lecturers there, they were very much expertise in their own knowledge, the area of study. ಪದ್ಮಶ್ರೀ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಿವಿಧ ಪ್ರದೇಶಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ನ ಸೌಲಭ್ಯ ಒದಗಿಸಿದೆ. ತುಂಬ ಮುಖ್ಯವಾದ್ದೇನೆಂದರೆ ಈ ಇನ್ಸ್ಟಿಟ್ಯೂಷನ್ನಲ್ಲಿ ಒಳ್ಳೆ ಬಸ್ ಫೆಸಿಲಿಟಿ ಆಗಿರ್ಬೋದು, ಲೈಬ್ರರಿ ಫೆಸಿಲಿಟಿ ಆಗಿರ್ಬೋದು, ಕ್ಯಾಂಟೀನ್ ಫೆಸಿಲಿಟಿ ಆಗಿರ್ಬೋದು, ಅಥವಾ ಹೊರಗಡೆ ಫೀಲ್ಡ್ ವಿಸಿಟ್ಸ್ ಆಗಿರ್ಬೋದು, ಎಲ್ಲ ಪ್ರಾಕ್ಟಿಕಲ್ ನಾಲೆಡ್ಜ್ ಕೊಡೋಕ್ಕೆ ತುಂಬ ಪ್ರೋತ್ಸಾಹ ಕೊಡ್ತಿದ್ದಾರೆ ಹಾಗೂ ಅದು ನಡ್ಕೊಂಡು ಹೋಗ್ತಾ ಇದೆ. ಜೊತೆಗೆ ಬೇರೆ ರಾಜ್ಯ ಹಾಗೂ ಬೇರೆ ದೇಶಗಳಿಂದ ಬರುವ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾಗಿ ಹಾಸ್ಟೆಲ್ ವ್ಯವಸ್ಥೆ ಮಾಡಿದ್ದು 24 ಗಂಟೆಗಳ ಸೆಕ್ಯೂರಿಟಿ ವ್ಯವಸ್ಥೆ ಜೊತೆಗೆ CC ಕ್ಯಾಮೆರಾ ಅಳವಡಿಸಿದೆ. We also have instilled throughout the campus and throughout the college buildings and clinical areas CCTV cameras to continuously monitor the movement of students and outsiders such that any untoward events can be stopped or monitored on a timely basis. We also have the police security forces monitoring the campus throughout the night and throughout the daytime to prevent the students and protect the students from any untoward incidents. ವಿದ್ಯಾರ್ಥಿಗಳ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ಉತ್ತಮ ರೀತಿಯ ಒಳ್ಳೆ ಗುಣಮಟ್ಟದ ಆಹಾರ ನೀಡುತ್ತಿದ್ದು ಪ್ರತಿದಿನ ಮೊಟ್ಟೆ, ಅನಿಯಮಿತ ಊಟ ಹಾಗೂ ನಾನ್ ವೆಜ್ ಪ್ರಿಯರಿಗೆ ನಾನ್ ವೆಜ್ನ ವ್ಯವಸ್ಥೆ ಸಹ ಮಾಡಲಾಗಿದೆ. I'm so happy to be here. Everyone is so nice. Teachers are more friendly than what I expected before coming. Like we used to listen, oh, India is this. Like some kind of fear was there, but now after coming here, it's like my home only. I don't miss my home at all. Like I'm feeling very happy here. I'm enjoying in Padmashri.
ಪ್ರತಿ ರೂಮ್ಗಳಿಗೂ ಗಾಳಿ ಬೆಳಕಿನ ವ್ಯವಸ್ಥೆ ಮಾಡಿದ್ದು ಫ್ಯಾನ್, ಟ್ಯೂಬ್ಲೈಟ್ಗಳನ್ನು ಅಳವಡಿಸಿದೆ. ಜೊತೆಗೆ ಅವರ ಓದಿಗೆ ಅನುಕೂಲವಾಗುವಂತೆ ಟೇಬಲ್ಗಳನ್ನು ನೀಡಲಾಗಿದೆ. ಪ್ರತಿ ರೂಮ್ನಲ್ಲಿಯೂ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಕಾಟ್ಗಳ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿ ವಿದ್ಯಾರ್ಥಿಗಳಿಗೂ ಪ್ರತ್ಯೇಕ ವಾರ್ಡ್ರೂಬ್ಗಳನ್ನು ಸಹ ಮಾಡಿ ವಿದ್ಯಾರ್ಥಿಗಳ ಓದಿಗೆ ಅನುಕೂಲ ಮಾಡಿಕೊಡಲಾಗಿದೆ. ನಮಸ್ಕಾರ, ನಾನು ದಿವ್ಯಾ ಅಂತ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪದ್ಮಶ್ರೀ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಪದ್ಮಶ್ರೀ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗಲ್ಲಿ ಬೇರೆ ಬೇರೆ ಕೋರ್ಸ್ಗಳಿದೆ. ಡಿಪ್ಲೊಮೊ ನರ್ಸಿಂಗ್ ಇದೆ, BSc ನರ್ಸಿಂಗ್ ಇದೆ, ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಇದೆ, MSc ನರ್ಸಿಂಗ್ ಇದೆ. ಒಟ್ಟು ನಮ್ಮ ಕಾಲೇಜಲ್ಲಿ 500ರಿಂದ 600 ಸ್ಟೂಡೆಂಟ್ಸು ಓದ್ತಾರೆ. ಇಲ್ಲಿ ನಮ್ಮ ಕಾಲೇಜ್ ನರ್ಸಿಂಗ್ ಮುಗಿದ ಮೇಲೆ ಬರೀ ನಮ್ಮ ಬೆಂಗಳೂರಲ್ಲಿ ಕೆಲಸ ಮಾಡಲ್ಲ, ಮಲ್ಟಿನ್ಯಾಷನಲ್ ಕಂಪ್ನೀಸಲ್ಲಿ ಕೆಲಸ ಮಾಡ್ತಾರೆ. ಹೊರದೇಶದಲ್ಲಿ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡಿದ್ದಾರೆ, ನೈಜೀರಿಯಾದಲ್ಲಿ, ತುಂಬ ಬೇರೆ ಬೇರೆ ದೇಶದಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳು ಕೆಲಸ ಮಾಡ್ತಿದ್ದಾರೆ. ಮತ್ತು ನಮ್ಮದು ಕಾಲೇಜು ಎಷ್ಟು ಚೆನ್ನಾಗಿದೆ, ಮತ್ತು ಈವನ್ ಹಾಸ್ಟೆಲ್ಲು ಕೂಡ ಮನೆ ಒಂದು ಎನ್ವೈರ್ನಮೆಂಟ್ನೇ ಕ್ರಿಯೇಟ್ ಮಾಡಿದ್ದೀವಿ. ಮನೆಯಲ್ಲಿ ಹೇಗಿರುತ್ತೋ ಅದೇ ರೀತಿ ಎನ್ವೈರ್ನಮೆಂಟ್ನ ಕ್ರಿಯೇಟ್ ಮಾಡಿದ್ದೀವಿ. ಈ ಸಂಸ್ಥೆಯು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ 50% ರಿಯಾಯಿತಿ ವ್ಯವಸ್ಥೆಯನ್ನು ನೀಡಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಿದೆ. ಕರ್ನಾಟಕದ ವಿದ್ಯಾರ್ಥಿಗಳು ಈ ಸಂಸ್ಥೆಯ ಸೇವೆಯನ್ನು ಬಳಸಿಕೊಳ್ಳಬೇಕು. 4 ವರ್ಷ ಹಿಂದ್ಗಡೆಯಿಂದ ನಾವು ಹೊಸ ಪ್ರೋಗ್ರಾಮ್ ಒಂದು ಶುರು ಮಾಡಿದ್ದೀವಿ. ಅದೇನೆಂದರೆ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಅವಕಾಶ ಮಾಡಿಕೊಡಬೇಕು ಅಂತ ವಿ ಆರ್ ಗಿವಿಂಗ್ ಸ್ಕಾಲರ್ಶಿಪ್ಸ್ ಟು ಕರ್ನಾಟಕ ಸ್ಟೂಡೆಂಟ್ಸ್ ಹೂ ಆರ್ ಮೆರಿಟೋರಿಯಸ್ ಆ್ಯಂಡ್ ಹೂ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್. ಇನ್ ದಿಸ್ ಪ್ರಾಸೆಸ್ ವಿ ಆರ್ ಆಫರಿಂಗ್ ಲೋ ಫೀ ಸ್ಟ್ರಕ್ಚರ್ and also facilities, special facilities for the students who are all from Karnataka region. Apart from this, we do assist them in the placements and allow them to get jobs. We have tie-ups with 25 industries. Because of these tie-ups, almost all our students are getting jobs in many big companies like Parle, Nestle and Haldirams and all these places. ನಮ್ಮ ರಾಜ್ಯದ ವಿದ್ಯಾರ್ಥಿಗಳು PUC ನಂತರ ಇಂತಹ ಕೋರ್ಸ್ಗಳನ್ನು ಮಾಡಿ ದೊಡ್ಡ ಸಂಸ್ಥೆಗಳಲ್ಲಿ ಕೆಲಸ ನಿರ್ವಹಿಸಬಹುದು.